ಕ್ವಿಕ್ಕಾಗಿ ಮಾಡುವಂತಹ ಬ್ರೆಡ್ ಸ್ಯಾಂಡ್ವಿಚ್ ಇವತ್ತಿನ ರೆಸಿಪಿ ಎಗ್ ಮತ್ತು ಚೀಸ್ ಹಾಕಿ ಮಾಡಿದ್ದೇನೆ ನಾನಿದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇವತ್ತಿನದು. ಹಾಗಾದರೆ ಹೇಗೆ ಮಾಡುವುದೆಂದು ನೋಡುವ. ಇದಕ್ಕೆ ನಾನೀಗ ಒಂದು 2 ಮೊಟ್ಟೆ ತೆಗೆದುಕೊಂಡಿದ್ದೇನೆ. 2-3 ಮೊಟ್ಟೆ ಹಾಕ್ಕೊಳ್ಬೋದು. ನಾನು 2 ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಸಾಧಾರಣ ಒಂದು 4 ಪೀಸ್ ಬ್ರೆಡ್ ಇದೆ. ಅದಕ್ಕೋಸ್ಕರ ಇದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿದ 1-2 ಚಮಚ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಸಾಧಾರಣ 1 ಕಪ್ಪಿನಷ್ಟು ಬರ್ತದೆ ಇದು ಸಣ್ಣದು. ಮತ್ತು ಚಿಲ್ಲಿ ಫ್ಲೇಕ್ಸ್, ಮಕ್ಕಳಿಗಾದರೆ ಹಾಕದೆ ಸಹ ಇರ್ಬೋದು. ಮತ್ತು ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಬೇಕು. ಒಂದು ಸಣ್ಣ ಚಮಚದಲ್ಲಿ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಅರ್ಧ ಚಮಚಕ್ಕಿಂತ ಕಡಿಮೆ ಹಾಕಿದ್ದೇನೆ. ಚೆನ್ನಾಗಿ ಈ ರೀತಿ ಅದನ್ನು ಮಿಕ್ಸ್ ಮಾಡಬೇಕು. ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೆ. ಈಗ ನೋಡಿ, ಇದಕ್ಕೆ 1 ಕ್ಯೂಬ್ಸ್ನಷ್ಟು ಬಟರ್ ಹಾಕಿದೆ ನಾನು. ಬಟರ್ ಹಾಗೆ ಮೆಲ್ಟ್ ಆಗಲಿ. ಈಗ ಮೊಟ್ಟೆಯ ಅರ್ಧ ಭಾಗದಷ್ಟು ಮಿಶ್ರಣವನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನು ಬೇರೆ 2 ಬ್ರೆಡ್ ಮಾಡುವಾಗ ಹಾಕ್ಕೊಳ್ಳುವ. ಇದಕ್ಕೆ ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿದ್ದನ್ನು ಇದಕ್ಕೆ 2 ಸ್ಲೈಸ್ ಬ್ರೆಡ್ ಇದೆ ನೋಡಿ, ಅದನ್ನು ಮೇಲ್ಗಡೆ ಇಡಬೇಕು ಈ ರೀತಿ. ಇನ್ನೊಂದು ನೋಡಿ ಇಟ್ಟೆ ಇದನ್ನು ಈ ರೀತಿ. ಇವಾಗ ಇದು ಲೋ ಟು ಮೀಡಿಯಮ್ ಹೀಟಲ್ಲಿ ಬೇಯಲಿಕ್ಕೆ ನಾನು ಇಟ್ಟಿದ್ದೇನೆ. ಈಗ ಉರಿ ಜಾಸ್ತಿ ಇಟ್ಟರೆ ತಳ ಕಪ್ಪಾಗ್ತದೆ. ಅದಕ್ಕೋಸ್ಕರ ಮೆಲ್ಲ ಉರಿಯಲ್ಲೇ ಇಟ್ಟು ನೋಡಿ ಬೇಯಿಸಿದ್ದೇನೆ. ಇಷ್ಟಾದರೆ ಸಾಕು. ಮಗುಚಿ ಹಾಕಿ ಈಗ ಚೀಸ್ ಇದೆ ನೋಡಿ, ನಾನು ಕ್ಯೂಬ್ಸ್ ಇದೆ ತಗೊಂಡಿದ್ದೇನೆ. ಚೀಸ್ ಕೂಡ ಇದನ್ನು ಅಷ್ಟೇ ಗ್ರೇಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಒಂದು ಪೂರ ಇದನ್ನು ಚೀಸನ್ನು ಇದಕ್ಕೆ ಹಾಕಿದ್ದೇನೆ ನಾನು. ಗುಡ್ ಫುಡ್ ಲ್ಯಾಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗಿಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಈ ರೀತಿ ಚೀಸ್ ಹಾಕಿದ ನಂತರ ಸೈಡಲ್ಲಿದ್ದ ಮೊಟ್ಟೆಯನ್ನೆಲ್ಲ ಮೇಲ್ಗಡೆ ಹಾಕಿ ಇದನ್ನು ನೋಡಿ ಈ ರೀತಿ ತಿರುಗಿಸಿ ಹಾಕಿದರೆ ಅಲ್ಲಿ ಸ್ಯಾಂಡ್ವಿಚ್ ರೆಡಿ ಆಯಿತು ನೋಡಿ. ಮೇಲ್ಗಡೆ ಕ್ರಿಸ್ಪ್ ಆಗಿದೆ, ಒಳಗೆ ಮೊಟ್ಟೆ ಸಾಫ್ಟ್ ಆಗಿದ್ದು ತುಂಬ ರುಚಿಯಾಗಿ ಬರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಯಾಂಡ್ವಿಚ್ ಹೇಗೆ ಮಾಡಿದ್ದೇನೆಂದು. ನೀವು ಸಹ ಖಂಡಿತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಸಹ ಖಂಡಿತ ಇಷ್ಟ ಆಗ್ಬೋದು. ಅಷ್ಟೇ ಅಲ್ಲ, ಬೇಗನೆ ಮಾಡಬಹುದಾದಂತಹ ರೆಸಿಪಿ ಇವತ್ತಿನದು. ಹಾಗಾದರೆ ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.